ನೋಡ್ರಿ ಶಿವ ಈ ಧರ್ಮರಾಜ ಹಾಕಿದ ವಿಷಯದ ಪಾಶೆ ಎಂತಾದು ಅಂತ. ಬಡತನದಲ್ಲಿ ಬೆಳೆದ ನಿನಗೆ ಎಷ್ಟು ಸೊಕ್ಕಿರ್ಬೇಕಾದ್ರೆ ಸಿರಿತನದಲ್ಲಿ ಬೆಳೆದ ನನಗೆ ಎಷ್ಟಿರ್ಬೇಕು ಸೊಕ್ಕು. ಶಿವ ಶ್ರೀಮಂತರ ಬಯಸುದು ಬಡವರು ಬದುಕಲೇಬಾರದೆಂದು. ಶಿವ ನನಗೆ ಎದುರಾದ್ರೆ ಚಾಟಿ ಅಡುಗತಿ. ಏನ್ ಸಿಟ್ಟ ಏನ್ ದರ್ಪ ಅಂತೂ ಧರ್ಮರಾಜ ಅಂತ ಹೆಸರು ಇಟ್ಟದಕ್ಕೂ ಸಾರ್ಥಕತ್ ಬಿಡ್ರಿ ಸಾವ್ಕಾರ. ಅಲ್ರಿ ಕಂಬಕ್ಕೆ ಕಟ್ಟಿ ಶಿಕ್ಷಾ ಕೊಟ್ಟಿದ್ದು ಕಣ್ಣಾರೆ ನೋಡಿತಿಲ್ ಬಿಡ್ರಿ. ಊರಲ್ಲಿ ಏನಾದ್ರು ಹೊಸ ಸುದ್ದಿ ಹೇಳ್ತೇನೆ ಮತ್ತೆ. ಇನ್ನೂ ಒಂದ್ ಸುದ್ದಿ ರೀ, ಅವನು ಈ ಸುದ್ದಿ ಕೇಳಿ ಶಿವಪ್ಪ ಬದುಕುದ ಬಹಳ ಕಠಿಣ ಐತ್ ನೋಡ್ರಿ. ಯಾಕೆ ಶೆಟ್ಟಿ ಏನಾಯ್ತು? ಅವನ ಮಗಳು ಏನಾದರೆ? ಅಲ್ರಿ ಸಾವ್ಕಾರ, ಆ ಹುಡುಗಿ ಅಂತವಳು ಅಲ್ರಿ, ಅವಳು ರಾಣಿ ಚೆನ್ನಮ್ಮ ಇದ್ದಂಗ. ಏನಾದ್ರು ಅವನ ಸ್ವಂತ ಮಗ ಸತೇಶರಿ ಅದೇ ರೀ. ಶೆಟ್ಟಿ ಇದ್ದ ವಿಷಯ ನೇರವಾಗಿ ಹೇಳು. ಅದೇನು ವಿಷಯ ದೊಡ್ಡದಲ್ಲಿ ಬಿಡ್ರಿ ಸಾವ್ಕಾರ. ಬ್ಯಾಟಿನಿಂದ ಒಂದು ಹೆಣ್ಣು ತಂದನತ್ರಿ. ಅದು ಯಾವ ಜಾತಿ ಯಾವ ಕುಲ ಅನ್ನೋದೇ ಗೊತ್ತಿಲ್ಲ, ಆದರೂ ಹೆಂಡತಿ ಅಂತ ಕರ್ಕೊಂಡ್ ಬಂದಾನತ್ರಿ ಸಾವ್ಕಾರ. ಶೆಟ್ಟಿ ಹತ್ತಿ ಉರಳಿ ಆ ಶಿವಪ್ಪನ ಮನೆ, ನೆತ್ತರ ನದಿ ಹರಿಯಲಿ ಆ ಶಿವಪ್ಪನ ಮನೆ. ಎಲ್ಲ ಪ್ರಾಣಿ ಪಕ್ಷಿಗಳು ನನ್ನ ದರ್ಪಕ್ಕೆ ಹೆದರಿಗೂಡಿಸಿರುವಾಗ ಈ ಕಾಲದಲ್ಲಿ ನನಗೆ ಎದುರಾದ್ರೆ ಚಾಟಿ ಎಡಗತಿ. ಅಲ್ರಿ ಸಾವ್ಕಾರ, ಇನ್ನೂ ಒಂದು ಸುದ್ದಿ ಹೇಳುದ ಮರ್ತೀನಿ ನೋಡ್ರಿ. ಮತ್ಯಾವ ಸುಟ್ಟಿ ಹೇಳೋ ಸಟ್ಟಿ? ಅದೇ ರೀ, ಆ ಶಿವಪ್ಪನ ಸಾಕಿದ ಮಗ ಆ ಮೊನ್ನೆ ವಿಷಯದಾಗ ನಿಮ್ಮನ್ನು ಸಿಕ್ಕಾಪಟ್ಟಿ ಬೈದಲ್ರಿ, ಅದೇ ವಿಷಯ ರೀ ಸಾವ್ಕಾರ. ಶೆಟ್ಟಿ ಎತ್ತ ಬೇಡ ಬೀದಿಯಲ್ಲಿ ಸಿಕ್ಕ ಸುಳೆ ಮಗನ ವಿಷಯ. ಸೋಳೆ ಮಗ ಅಂದ ವಿಷಯ, ಆ ಮಗ ಏನಂತ ಗೊತ್ತೇನ್ರಿ ಸಾವ್ಕಾರ ನಿಮಗ? ಏನಂದಿತ್ತು? ಬೀದಿಯ ಪಾಪದ ಪೆಂಡ. ಛೇ ಅಲ್ರಿ ಸಾವ್ಕಾರ, ಆ ದುಷ್ಟ ಶ್ರೀಮಂತ ನನ್ನನ್ನು ಕಟ್ಟಿ ಹೊಡೆದ. ಅವರ ತಂದೆಗೆ ಜನಿಸಿದ್ರೆ ಬೆಚ್ಚಿ ಹೊಡಿತಿದ. ಅವ ಎಂತ ಗಂಡಸಂದ್ರಿ ಸಾವ್ಕಾರ? ಹೀಗೆಲ್ಲ ಬಗುತ್ತೆ ಆ ಬೀದಿಯ ನಾಯಿ. ಅಲ್ರಿ ಸಾವ್ಕಾರ, ಇಷ್ಟೇ ಅಂದಿದ್ರ ನಾಯನ್ ತಲೆ ಕೆಡ್ಸೋತಿತ್ತಿಲ್ರಿ. ಆದ್ರೆ ಮತ್ತ ಬಿಡ್ರಿ ಸಾವ್ಕಾರ. ಶೆಟ್ಟಿ ಹುಚ್ಚಿಡದೆ ಬಿಚ್ಚೇಳು ಆ ಬೀದಿಯ ನಾಯಿಯ ವಿಷಯ. ಮತ್ತೇನಾರು ಹುಚ್ಚರಿಸುತ್ತೆ ಆ ಹುಚ್ಚು ನಾಯಿ. ಸಾವ್ಕಾರ, ನಿಮ್ಮ ಚೆಂಡ ಕಡ್ದು ಊರ್ ಅಗಸಿ ಬಾಗಲ ಕಟ್ತಾನತ್ರಿ. ಯಾಕಂದ್ರ ನನಗ ಬಹಳ ಭಯ ಆಗ್ಲಾಗೈತದ ನೋಡ್ರಿ. ಶೆಟ್ಟಿ ಈ ಧರ್ಮರಾಜ ಅಂದ್ರೆ ಕಾಡಿನಲ್ಲಿ ಹುಲಿ ಇದ್ದಾಗೆ. ಅವನು ಇವತ್ತು ಮಾಡೋ ಕೆಲಸ ನಾಳೆ ಮಾಡಿದ್ರೆ, ನಾನು ನಾಳೆ ಮಾಡೋ ಕೆಲಸ ಇವತ್ತೇ ಮಾಡಿ ಮುಗಿಸ್ಬಿಡೋ ವ್ಯಕ್ತಿ. ಶೆಟ್ಟಿ ನೀ ಹೆದರಬೇಡ, ನಿನಗೇನು ಆಗುದಿಲ್ಲ, ನಾನಿದ್ದೇನೆ. ಯಾಕೋ ಈ ಪಾಪದ ಕಣ್ಣ ಹಾರಾಗತ್ತೈತ್ ನೋಡ್ರಿ ಸಾವ್ಕಾರ. ಶೆಟ್ಟಿ ನೀ ಹೆದರಬೇಡ, ನಿನಗೇನು ಆಗುದಿಲ್ಲ, ನಾನಿದ್ದೇನೆ. ಸಾವ್ಕಾರ ಮತ್ತ ಹೊಸ ಸುದ್ದಿ ನೆನಪಿ ಬತ್ ನೋಡ್ರಿ. ಮತ್ತ ಊರಲ್ಲಿ ಬೆಂಕಿ ಹತ್ ನೋಡ್ರಿ ಸಾವ್ಕಾರ. ಅದು ಯಾವ ಬೆಂಕಿ ವಿಷಯ ಹೇಳೋ ಕತ್ತೆ?
ಅಲ್ರಿ ಸಾವ್ಕಾರ ಕತ್ತೆ ಹೇಳ್ರಿ ನಾ ಯಾರೇನ್ರಿ ಯುದ್ಧ ವಿಷಯ ಇದ್ದಂಗೆ ಹೇಳ್ಬೇಕಲ್ರಿ ಅದೇ ರೀ ನಿಮ್ಮ ಜಗದಪ್ಪ ಸಾವ್ಕಾರು ಆ ಶಿವಪ್ಪನ ಮನೆಗೆ ಭಿಕ್ಷಾಕ್ ಹೋಗ್ಯಾನ ಅದೇ ಊರ ಜನ ಮಾತಾಡ್ತಾರ್ರಿ ಯಾರ ಸುದ್ದಿ ಸಂಕಟದಿಂದ ಹತ್ತಿತ್ತೋ ಅಂತವ್ರ ಮನೆಗೆ ನನ್ನ ಹೊಟ್ಟೆ ನೋಸಿದ ಪುಣ್ಯ ನನಗೆ ಹೇಳದೆ ಭಿಕ್ಷೆ ಬೇಡಿತೆ. ಅದೇ ರೀ ಆ ಶಿವನ ಮನೆಗೆ ಆ ಸವಿತಾನ ಭಿಕ್ಷಾ ಬೇಡನ್ರಿ ನಿಮ್ ಮಗ ಜಗದೀಶ್ ಎಂತ ಹೇಸಿದ್ದೀನೋ ಕೆಲ್ಸಕ್ಕೆ ಕೈ ಹಾಕಿದೆಯೋ ಪಾಪಿ. ನೀನು ಇಂಥ ಹೂವನ್ನು ಬಯಸಿದೆ ಅಂದ್ರೆ ಅದು ಪಾತಾಳದಲ್ಲಿ ತರುತ್ತಿದೆ, ಆದ್ರೆ ಈ ಹೂವನ್ನು ಬಯಸಿದ್ಯಾ ಛೇ, ಹುಲಿ ಹೊಟ್ಟೆಲಿ ಇಲಿ ಹುಟ್ಟಿದಂತವಾಯ್ತು ನನ್ನ ಬಾಳನೆ. ಅಪ್ಪಾಜಿ ತಪ್ಪು ನಿಮ್ಮ ಭಾವನೆ. ಯಾಕೆಂದರೆ ಎಮ್ಮೆಯ ಹೊಟ್ಟೆಯಲ್ಲಿ ಆಕಳು ಜನಿಸಿದಂತಾಗಿದೆ. ಕೆಟ್ಟ ಮೃಗಕ್ಕೆ ಆಹುತಿ ಆಗುತ್ತೀನಿ ಅಂತ ಗೊತ್ತಿದ್ದರು ಕೊಟ್ಟ ಮಾತಿಗೆ ಉಗೊಟ್ಟ ಹೋದ ಆಕಳ ಕತೆ ಕೇಳಿಲ್ಲವೇ? ಹೂ ಪಾಪಿ, ಕೆಟ್ಟ ತಂದೆಗೆ ಎದುರಾದ್ರೆ ನಿಂತರೆ ಹೋಯ್ತು ನಿನ್ನ ಪ್ರಾಣ. ಪ್ರಾಣಕ್ಕೆ ಹೆದರೋ ವ್ಯಕ್ತಿ ನಾನಲ್ಲ. ನೀನೆಷ್ಟೇ ದೇಶ ಸಾಧಿಸಿದರು ನನ್ನ ಮಡದಿಯಾಗಿ ಬರುವಳು ನಿನ್ನ ವೈರಿಯ ಮಗ ಸವಿತಾ. ಏನಂದೆ? ಅದು ಸಾಧ್ಯವಿಲ್ಲ ಈ ಧರ್ಮರಾಜ ಇರುವವರೆಗೂ. ನಾನು ಬಯಸುವುದು ನಿನ್ನ ಆಶೀರ್ವಾದ ಅಷ್ಟೇ. ನೋಡ್ ಜಗದೀಶ್, ಇಲ್ಲಿವರೆಗೆ ತಾಯಿ ಸತ್ತ ಮಗನೆಂದು ಪ್ರೀತಿನಿಂದ ಸಾಕಿದೆ. ನೀನು ಹೇಳಿದಕ್ಕೆ ನಾನು ಒಪ್ಪಿದ್ದೆ. ಈಗ ನಾನು ಹೇಳಿದಕ್ಕೆ ಒಪ್ಪಿದ್ರೆ ಈ ಆಸ್ತಿ ಎಲ್ಲ ನಿನ್ನದು. ಇಲ್ಲ, ನನ್ನ ಮಾತಿಗೆ ಒಪ್ಪದಿದ್ದರೆ ತಂದೆ ಅನ್ನೋದು ಮರೆತು ನಿನ್ನ ಪಾಲಿಗೆ ವೈರಿ ಆಗಬೇಕಾಗ್ತದೆ. ಎಚ್ಚರ. ಅಪ್ಪ, ನಿನ್ನ ಆಸ್ತಿಗೆ ಆಸೆ ಪಡುವ ಮನುಷ್ಯನು ನಾನಲ್ಲ. ನಿನ್ನ ಕೈ ಕೆಳಗೆ ಕೆಲಸ ಮಾಡುವ ಆಳು ನಾನಲ್ಲ. ಈ ಆಸ್ತಿ ನನ್ನ ಅಜ್ಜ ಮುತ್ತಜ್ಜರ ಗಳಿಸಿಟ್ಟ ಆಸ್ತಿ. ಈ ಆಸ್ತಿಯಲ್ಲಿ ನಿನ್ನದು ಎಷ್ಟು ಹಕ್ಕಿದೆಯೋ ಅಷ್ಟು ಹಕ್ಕು ನನ್ನದಿದೆ ಎಂದು ಮರೆಯಬೇಡ. ಜಗದೀಶ, ಗಂಡ ಹೆಂಡರ ತೊಗಲಿನ ತೀಟಿಗೆ ಹುಟ್ಟಿದ ಮಗನೇ, ಎತ್ತ ತಂದೆಗೆ ಎದುರಾದ್ರೆ ನಿಂತಲ್ಲಿ ಹೋಯ್ತು ನಿನ್ನ ಪ್ರಾಣ. ಅಪ್ಪ, ಪ್ರಾಣಕ್ಕೆ ಹೆದರಿ ಮಾನವಂತ ಹೆಣ್ಣನ್ನು ಕೈ ಬಿಡುವ ಮುಟ್ಟಾಳ ನಾನಲ್ಲ. ನಾನು ಬಯಸಿದಂತೆ ಊರಲ್ಲಿ ಶಾಂತಿ ನಡೆದರೆ ಸರಿ, ಇಲ್ಲವಾದರೆ ಬಡವರ ಮೇಲೆ ದಬ್ಬಾಳಿಕೆ ನಡೆದರೆ ತಂದೆ ಎನ್ನುವುದು ಮರೆಯಬೇಕಾಗುತ್ತದೆ. ಎಚ್ಚರ. ಅಲ್ರಿ ಚಿಕ್ಕ ಯಜಮಾನ್ರ, ನೀವು ಮನಸ್ಸು ಮಾಡಿದ್ರ ನಮ್ ಸಾವ್ಕಾರು ಹೆಣ್ಣು ಸಾಲಾಗಿ ನಿಂದಿಸ್ತಿರು, ಅದನ್ನು ಬಿಟ್ಟು ಅಂತ ಹೊಲಸ ಹೆಣ್ಣನ ಶೆಟ್ಟಿ, ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡಿದರೆ ಚಿಕ್ಕಂತೆ ಕತ್ತರಿಸಬೇಕಾಗುತ್ತದೆ ನಿನ್ನ ದೀಯ. ನಿನ್ನ ಹೆತ್ತವಳು ಒಂದು ಹೆಣ್ಣಲ್ಲವೇ ಮುದಿಗೂಬೆ. ಅಲ್ರಿ ಚಿಕ್ಕ ಯಜಮಾನ್ರ, ಶೆಟ್ರೆ, ಏನೋ ನನ್ನ ತಂದೆ ವಯಸ್ಸಿನವನೆಂದು ಸುಮ್ಮನಿದ್ದೇನೆ. ನಿಮ್ಮಂಥವರಿಂದಲೇ ನ್ಯಾಯ ನೀತಿ ಧರ್ಮದಿಂದ ಇರಬೇಕಾದ ಮನೆ ಅಧರ್ಮದ ಹೊಗೆ ಹಾರ್ತಾ ಇದೆ. ಹಿಂದಿನ ಕಾಲದಲ್ಲಿ ಮಹಾಭಾರತ ಹಾಳಾಗಿದ್ದು ನಿಮ್ಮಂಥವರಿಂದಲೇ. ನೀವು ಜನರ ಉದ್ಧಾರ ಮಾಡಕ್ಕಲ್ಲ, ಜನರ ರಕ್ತ ಹೀರೋದಕ್ಕೆ. ಛೇ ಅಂತ ಮನುಷ್ಯ ನಾನಲ್ರಿ ಚಿಕ್ಕ ಯಜಮಾನ್ರ. ನಾವು ಇರೋದ್ರಿಂದಲೇ ಊರಾಗ ಶಾಂತಿ ಸಮಾಧಾನ ಅನ್ನೋದು ಇನ್ನೂ ಐತಿ. ಅವನಿಗೇನು ಗೊತ್ತೋ ಊರು ಜಪದರಿ. ನೋಡು ಜಗದೀಶ್, ಇನ್ನೂ ಕಾಲ ಮಿಂಚಿಲ್ಲ, ಸುಮ್ಮನೆ ವಿಚಾರ ಮಾಡು. ಆ ಬಡ ನಾಯಿ ಈ ಮನೆ ವಸ್ತುಲ ತುಳಿಕೊಡುದು, ನಿನ್ನ ಹೆಂಡತಿಯಾಗಿ ಬರ ಕೊಡುದು. ಒಂದು ವೇಳೆ ಅವಳು ಬಂದ್ರೆ ಮೊದಲೇ ರಾತ್ರಿ ದಿನದ ನಿನ್ನ ಬಾಳಿನ ಜೀವನದ ಕೊನೆ ರಾತ್ರಿ ಅವಳದು. ಅದು ಈ ಜನ್ಮದಲ್ಲಿಯೂ ಸಾಧ್ಯವಿಲ್ಲ. ಅರಮನೆ ಅಂತ ನನ್ನ ಮನೆಗೆ ಕತ್ತಲು ಕವಿದಿದೆ. ಬೆಳದಿಂಗಳ ಬೆಳಕು ಹಚ್ಚಬೇಕಂದರೆ ಆ ಸವಿತಾ. ಜಗದೀಶ್, ನಿನ್ನ ಹಠ ನೀ ಸಾಧಿಸಿದರೆ ಈ ಆಸ್ತಿಯಲ್ಲಿ ಒಂದು ಬಿಡಿ ಕಾಸು ಸಿಗೋದಿಲ್ಲ. ಹೊರಟು ಬೀಳು ನನ್ನ ಮನೆಯ ಬಿಟ್ಟು. ಹೊರಟು ಹೋಗುವಲ್ಲಕ್ಕೆ ನಾನೇನು ಬೀದಿಗೆ ಬಿದ್ದ ಮಗನಲ್ಲ. ನೀನು ಹೇಗೆ ನಿನ್ನ ತಂದೆ ರಕ್ತ ಹಂಚಿಕೊಂಡು ಹುಟ್ಟಿದೆಯೋ ಹಾಗೆ ನಾನು ನನ್ನ ತಂದೆ ರಕ್ತ ಹಂಚಿಕೊಂಡು ಹುಟ್ಟಿದೆಯೋ. ನನಗೆ ಬರಬೇಕಾದ ಆಸ್ತಿ ಬಂದರೆ ಸರಿ, ಇಲ್ಲವಾದರೆ ನಿನಗೆ ಗೊತ್ತಲ್ಲ. ಛೇ ಚಿಕ್ಕ ಯಜಮಾನ್ರ, ಯಾಕ ದೊಡ್ಡದು ಮಾಡ್ತೀರಿ? ವಿಷಯ ಸಾಣದೈತಿ ಅಲ್ರಿ. ದೇವರಂತ ನಮ್ಮ ಊರಾಗ ಪೂಜಿಸುವಾಗ ಊರ ಜನಕ್ಕೆ ನಮ್ಮ ಜನರ ಬಗ್ಗೆ ತಪ್ಪು ತಿಳಿದಿಲ್ಲೇನ್ರಿ? ಶೆಟ್ಟಿ, ಬುದ್ಧಿ ಹೇಳುವರು ನೀವು. ಊರ ಬಗ್ಗೆ ಯೋಚನೆ ಮಾಡ್ತೀರಿ ಅಂದರೆ ನಗು ಬರ್ತಾ ಇದೆ. ನೀವು ನೀಚರೆಂದು ಜನರಿಗೆ ಏನು ಗೊತ್ತು? ನೀವು ಗೊತ್ತಾದಾಗ ಶಿಕ್ಷೆ ಕೊಡುತ್ತಾರೆ. ಏನು ಕೊಡುತ್ತಾರೋ ನೀವೇ ಯೋಚನೆ ಮಾಡಿ. ನಾನು ಬರುತ್ತೇನೆ. ಹೋರಿ ಹೋಗು ಮಗನೇ, ಹೋಗು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನನ್ನ ವೈರಿ.
ಶೆಟ್ಟಿ ಇನ್ನು ಮುಂದೆ ಎಚ್ಚರದಿಂದ ಇರಬೇಕು. ಒಂದು ವೇಳೆ ಅವಳು ನನ್ನ ಮನೆ ಸೊಸೆಯಾಗಿ ಬಂದರೆ ಅವಳ ಮನೆ ಸರ್ವನಾಶ ಮಾಡುತ್ತೇನೆ. ಲೇ ಶಿವ, ನನ್ನ ಮೇಲಿನ ಸೇಡಿಗೆ ನನ್ನ ಮಗನ ವಿರುದ್ಧ ಮಾಡಿಬಿಟ್ಟೆಲ್ಲ ಮಗನೇ. ಶೆಟ್ಟಿ, ನಮ್ಮ ಮೇಲಿನ ಮ್ಯಾನೇಜರ್ ಧರ್ಮರಾಜನಿಗೆ ಬರಲು ಹೇಳು. ಆಯ್ತು ರೀ ಸಾವ್ಕಾರ, ನಡ್ರಿ ಅವನಿಗೆ ಬೆಟ್ಟಿ ಹಾಕಿಸಿದ್ರೆ ಏನ್ ಮಾಡಾಕತ್ತೇನೆ ಏನಿಲ್ಲ ನೋಡಿ ಬರಮ್ ನಡ್ರಿ ನೋಡ. Ah!